ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಎಂದರೆ ಸೂರ್ಯದೇವ. ರಥಸಪ್ತಮಿಯಂದು ಸೂರ್ಯದೇವನ ಪೂಜೆಯನ್ನು ಮಾಡಬೇಕು. ರಥಸಪ್ತಮಿಯ ದಿನದಂದು ಸೂರ್ಯದೇವನ ಪೂಜೆಯನ್ನು ನಾವು ವಿಶೇಷವಾಗಿ ಮಾಡುವುದರಿಂದ ದೀರ್ಘಾಯುಷ್ಯ ಲಭಿಸುತ್ತದೆ, ಹಾಗೆಯೇ ಆರೋಗ್ಯ ಭಾಗ್ಯ ಕೂಡ ಹೆಚ್ಚಾಗುತ್ತದೆ. ಏಕೆಂದರೆ ಸೂರ್ಯದೇವನು ದೀರ್ಘಾಯುಷ್ಯ ಮತ್ತು ಆರೋಗ್ಯ ಭಾಗ್ಯವನ್ನು ನೀಡುತ್ತಾನೆ ಅನ್ನುವ ಒಂದು ನಂಬಿಕೆ ಇದೆ. ಹಾಗೆಯೇ ಸೂರ್ಯದೇವನು ಜನಿಸಿದ ದಿನ ಈ ರಥಸಪ್ತಮಿ. ಹಾಗಾಗಿ ರಥಸಪ್ತಮಿಯ ದಿನದಂದು ವಿಶೇಷವಾಗಿ ಸೂರ್ಯದೇವರ ಪೂಜೆಯನ್ನ ಮಾಡಲಾಗುತ್ತದೆ. ಈ ಬಾರಿ 2026ರಲ್ಲಿ ರಥಸಪ್ತಮಿಯು ಯಾವ ದಿನ ಬಂದಿದೆ, ಹಾಗೇನೆ ಆ ದಿನದಂದು ಮಾಡುವಂತಹ ಎಕ್ಕದ ಎಲೆಯ ಸ್ನಾನ ಅಂದರೆ ಮೈಯಲ್ಲೆಲ್ಲ ಎಕ್ಕದ ಎಲೆಯನ್ನ ಇಟ್ಟುಕೊಂಡು ಸ್ನಾನವನ್ನ ಮಾಡಬೇಕು. ಆ ಎಕ್ಕದ ಎಲೆಯ ಸ್ನಾನವನ್ನ ರಥಸಪ್ತಮಿಯ ದಿನದಂದು ಯಾವ ಸಮಯದಲ್ಲಿ ಮಾಡಬೇಕು, ಜೊತೆಗೆ ರಥಸಪ್ತಮಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಯಾವ ದಿನ ರಥಸಪ್ತಮಿ ಪೂಜೆಯನ್ನ ಮಾಡಬೇಕು ಅನ್ನುವ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನದಂದು ಈ ರಥಸಪ್ತಮಿಯ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರೋದು. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿಯು ನಮಗೆ ಬರುವಂಥದ್ದು ಜನವರಿ 25ನೇ ತಾರೀಕು ಭಾನುವಾರ. ಅಂದಿನಂದೇ ನಾವು ಈ ಬಾರಿ ರಥಸಪ್ತಮಿಯ ಆಚರಣೆಯನ್ನು ಮಾಡಬೇಕು. ಸಪ್ತಮಿಯ ತಿಥಿಯು ಪ್ರಾರಂಭವಾಗುವುದು ಜನವರಿ 25ನೇ ತಾರೀಕು ಭಾನುವಾರ ಬೆಳಗಿನ ಜಾವ 12:39 ಪ್ರಾರಂಭವಾಗಿ ಜನವರಿ 25ನೇ ತಾರೀಕಿನಂದೇ ಭಾನುವಾರದಂದೇ ರಾತ್ರಿ 11:10 ಮುಕ್ತಾಯವಾಗುತ್ತದೆ. ಪೂರ್ತಿ ಪ್ರಮಾಣದಲ್ಲಿ ಸಪ್ತಮಿ ತಿಥಿ, ಹಾಗೇನೆ ರಥಸಪ್ತಮಿ ಅಂದ್ರೇನೆ ಸೂರ್ಯದೇವರ ಹಬ್ಬ ಆಗಿರುವುದರಿಂದ ಸೂರ್ಯ ಉದಯದ ತಿಥಿ ನಮಗೆ ತುಂಬಾನೇ ಮುಖ್ಯವಾಗಿರುತ್ತದೆ. ಜನವರಿ 25 ಭಾನುವಾರದಂದೇ ಸೂರ್ಯ ಉದಯದ ತಿಥಿಯೂ ಕೂಡ ಇರುವುದರಿಂದ ಅಂದಿನಂದೇ ನಾವು ಈ ಬಾರಿ ರಥಸಪ್ತಮಿಯ ಆಚರಣೆಯನ್ನ ಮಾಡಬೇಕು. ಜನವರಿ 25 ಭಾನುವಾರ ಈ ಬಾರಿ ರಥಸಪ್ತಮಿ ಬಂದಿರುವಂಥದ್ದು. ರಥಸಪ್ತಮಿಯ ದಿನದಂದು ಸೂರ್ಯದೇವರು ಜನಿಸಿದ ದಿನ ಅಂತ ಹೇಳಲಾಗಿದೆ. ಅವತ್ತಿನ ದಿವಸ ಎಕ್ಕದ ಎಲೆಯ ಸ್ನಾನವನ್ನ ಮಾಡುವುದು ತುಂಬಾನೇ ಒಳ್ಳೆಯದು. ಎಕ್ಕದ ಎಲೆಯ ಸ್ನಾನವನ್ನ ಮಾಡುವುದರಿಂದ ಆರೋಗ್ಯ ಭಾಗ್ಯ ಹೆಚ್ಚಾಗುತ್ತದಂತೆ. ಇನ್ನು ಈ ಎಕ್ಕದ ಎಲೆಯ ಸ್ನಾನವನ್ನ ಅವತ್ತಿನ ದಿವಸ ಯಾವ ಒಂದು ಶುಭ ಸಮಯದಲ್ಲಿ ಮಾಡಬೇಕು ಅಂದರೆ ಜನವರಿ 25ನೇ ತಾರೀಕು ಭಾನುವಾರದಂದು ಬೆಳಗಿನ ಜಾವ 5:07 6:46 ತನಕ ಎಕ್ಕದ ಎಲೆಯ ಸ್ನಾನವನ್ನ ಮಾಡುವುದಕ್ಕೆ ಒಂದು ಶುಭ ಮುಹೂರ್ತವಿದೆ. ಆ ಸಮಯದಲ್ಲೇ ನಾವು ಎಕ್ಕದ ಎಲೆಯನ್ನ ಮೈಯಲ್ಲೆಲ್ಲ ಇಟ್ಟುಕೊಂಡು, ಅಂದರೆ ತಲೆಯ ಮೇಲೆ, ಕೈಯ ಮೇಲೆ, ಕಾಲ ಮೇಲೆ ಈ ರೀತಿಯಾಗಿ ಎಕ್ಕದ ಎಲೆಯನ್ನ ಇಟ್ಟುಕೊಂಡು ಎಕ್ಕದ ಎಲೆಯ ಸ್ನಾನವನ್ನ ಈ ಒಂದು ಶುಭ ಮುಹೂರ್ತದಲ್ಲಿ ಮಾಡಿ ನಂತರ ನಾವು ಸೂರ್ಯದೇವನಿಗೆ ಅರ್ಘ್ಯವನ್ನ ಕೊಟ್ಟು ಸೂರ್ಯದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು. ಈ ಎಕ್ಕದ ಎಲೆಯ ಸ್ನಾನವನ್ನ ರಥಸಪ್ತಮಿ ದಿನದಂದು ಹೇಗೆ ಮಾಡಬೇಕು, ಯಾವ ವಿಧಾನದಲ್ಲಿ ಮಾಡಬೇಕು, ಜೊತೆಗೆ ರಥಸಪ್ತಮಿಯ ದಿನದಂದು ಯಾವ ರೀತಿಯಾಗಿ ಸೂರ್ಯದೇವರ ಪೂಜೆಯನ್ನು ಮಾಡಬೇಕು ಅನ್ನುವ ಎಲ್ಲ ಮಾಹಿತಿಯನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.